ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಇಂಜಿನಿಯರ್ಗಳು ಮಾಡಿರುವ ಅತ್ಯಂತ ಗುಣಮಟ್ಟದ ತಪ್ಪುಗಳನ್ನ, ಅದ್ಭುತ ಸಂಗತಿಗಳನ್ನ ನೋಡೋಣಂತೆ. ಈ ವಿಡಿಯೋ ತುಂಬಾ ಆಸಕ್ತಿಕರವಾಗಿರುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಸಾಮಾನ್ಯವಾಗಿ ಶವರ್ ಓಪನ್ ಮಾಡಿದ್ರೆ ಶವರ್ ಇಂದ ನೀರು ಬರ್ತವೆ ಅಲ್ವಾ, ಅದು ಸಾಮಾನ್ಯ ವಿಷಯ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಶವರ್ ತೆರೆದ್ರೆ ಬಲ್ಬ್ ಇಂದ ನೀರು ಸುರಿಯುತ್ತಿವೆ. ಇದಕ್ಕೆ ಪ್ಲಂಬರ್ ಮೇಲೆ ತಪ್ಪು ಹೊರಿಸಬೇಕಾ ಅಥವಾ ಎಲೆಕ್ಟ್ರಿಷಿಯನ್ ಮೇಲೆ ತಪ್ಪು ಹೊರಿಸಬೇಕಾ ಗೊತ್ತಾಗ್ತಾ ಇಲ್ಲ. ನೀವೇನಂತೀರಾ? ಇದು ಯಾರು ತಪ್ಪಾಗಿರ್ಬೋದು? ಕಮೆಂಟ್ ಮಾಡಿ ತಿಳಿಸ್ರೆ. ಮನೆಗೆ ಸ್ಲೈಡಿಂಗ್ ಗೇಟ್ ಹಾಕಿ ಅಂದಾಗ ರೋಲರ್ಗೆ ಬದಲಾಗಿ ಒಂದು ಬದಿಯಲ್ಲಿ ಕಾರ್ನ ಕತ್ತರಿಸಿ ಗೇಟ್ಗೆ ಅಳವಡಿಸಿ ಇಟ್ಟಿದ್ದಾರೆ. ಇನ್ನೊಂದು ಹೈಲೈಟ್ ಏನಂದ್ರೆ, ಕಾರ್ ಡೋರ್ ಓಪನ್ ಮಾಡಿ ಆ ಬದಿಯಿಂದ ಈ ಬದಿಗೆ, ಈ ಬದಿಯಿಂದ ಆ ಬದಿಗೆ ಹೋಗ್ಬೋದು. ಇಲ್ಲಿ ಒಂದು ಟಾಯ್ಲೆಟ್ ನೊಳಗೆ ಟಾಯ್ಲೆಟ್ ಸೀಟ್ ಹಾಕಿದ್ದಾರೆ. ಸರಿಯಾಗಿ ಹಾಕಿದಾರ ಅಲ್ವಾ ಅಂತ ಅನ್ಕೊಂಡ್ರೆ ಪಕ್ಕಕ್ಕೆ ಹೋದ್ರೆ ಅದು ಟಾಯ್ಲೆಟ್ ಅಲ್ಲ, ಮೆಟ್ಟಿಲುಗಳು ಆರಂಭವಾಗೋ ಜಾಗದಲ್ಲಿ ಓಪನ್ ಆಗಿ ಒಂದು ಟಾಯ್ಲೆಟ್ ಸೀಟ್ ಹಾಕಿಟ್ಟಿದ್ದಾರೆ. ಇಲ್ಲಿ ಒಬ್ರು ತಮ್ಮ ಮನೆಗೆ ಹೊಸ ವಾಶ್ ಬೇಸಿನ್ ತಂದು ಅಳವಡಿಸಿದ್ದಾರೆ. ನೋಡ್ಲಿಕ್ಕೆ ಬಹಳ ಸ್ಟೈಲಿಶ್ ಆಗಿ ಮತ್ತೆ ಮಾಡರ್ನ್ ಆಗಿ ಕಾಣಿಸ್ತಾ ಇರೋ ಈ ವಾಶ್ ಬೇಸಿನ್ ಟ್ಯಾಪ್ ನ ತಿರುಗಿಸಿದ್ರೆ ನೀರು ನೇರವಾಗಿ ನೆಲಕ್ಕೆ ಸುರಿಯುತ್ತಿದೆ. ವಾಶ್ ಬೇಸಿನ್ ಪೈಪ್ ಮುರಿದು ಬೇರೆಯಾಗಿ ಕಳಚಿ ಬಿದ್ದಿರುತ್ತೆ. ಆದ್ರೆ ನಮ್ಮ ಅಣ್ಣನಿಗೆ ಹೊಸ ಪೈಪ್ ಖರೀದಿಸಲು ಮನಸ್ಸಿಲ್ಲದೆ ವಿಭಿನ್ನವಾಗಿ ಯೋಚಿಸಿ ಪೈಪ್ ಬರೋ ಜಾಗದಲ್ಲಿ ಪ್ಲಾಸ್ಟಿಕ್ ಬಾಟಲ್ ನ ಸಿಕ್ಕಿಸಿ ಇಟ್ಟಿದ್ದಾರೆ. ಆದ್ರೆ ಕಾಮಿಡಿ ಏನಂದ್ರೆ, ಮೊದಲು ನೋಡಿದ ವಾಶ್ ಬೇಸಿನ್ಗಿಂತ ಈ ಪ್ಲಾಸ್ಟಿಕ್ ಬಾಟಲ್ ಸೂಪರ್ ಆಗಿ ಕೆಲಸ ಮಾಡ್ತಿದೆ. ಇಲ್ಲಿ ಏನಾಗಿದೆ ಅಂದ್ರೆ, ಮಲ ವಿಸರ್ಜನೆ ಮಾಡೋ ಜಾಗದಲ್ಲಿ ರೈಡಿಂಗ್ ಸೆಟಪ್ ಮಾಡಿ ಇಟ್ಟಿದ್ದಾರೆ. ಅದನ್ನ ಆನ್ ಮಾಡಿ ರೇಸ್ ಮಾಡಿದ್ರೆ ಫ್ಲಶ್ ಆಗೋ ತರ ಮಾಡಿ ಇಟ್ಟಿದ್ದಾರೆ. ಏನ್ ಕ್ರಿಯೇಟಿವಿಟಿ! ಇಲ್ಲಿ ಇಬ್ಬರು ಕಾರ್ಮಿಕರು ಬಹಳ ಬುದ್ಧಿವಂತಿಕೆಯಿಂದ ಯೋಚಿಸಿ ಭಾರವಾದ ಸಿಮೆಂಟ್ ಚೀಲವನ್ನ ಕಟ್ಟಡದ ಎತ್ತರದ ಭಾಗಕ್ಕೆ ತಮ್ಮ ದೇಹದ ತೂಕವನ್ನ ಬಳಸಿ ಏರಿಸ್ತಾರೆ. ಇಂತಹ ವಿಡಿಯೋವನ್ನ ಇಂಟರ್ನೆಟ್ ನಲ್ಲಿ ನೋಡಿ ಇವರು ಸಹ ಅದೇ ರೀತಿ ಸಿಮೆಂಟ್ ಚೀಲವನ್ನ ಮೇಲೆ ಏರಿಸೋಣ ಅಂತ ಏಣಿಯ ಮೇಲೇರಿ ಕೆಳಗೆ ಜಿಗಿತಾನೆ. ಆದ್ರೆ ನೇರವಾಗಿ ಮೇಲೆ ಹೋದ ಸಿಮೆಂಟ್ ಚೀಲ ಗೋಡೆಗೆ ಬಡಿದು ಅದೇ ಸ್ಥಿತಿಯಲ್ಲಿ ಸ್ಫೋಟಗೊಳ್ಳುತ್ತೆ. ಬುದ್ಧಿವಂತಿಕೆಯಿಂದ ಏನೋ ಮಾಡ್ತಾನೆ ಎಂದು ಹೋಗಿ ಒಂದು ಚೀಲ ಸಿಮೆಂಟ್ ವೇಸ್ಟ್ ಮಾಡ್ತಾನೆ. ಮನೆಗೆ ಗೇಟ್ ಹಾಕಿ ಎಂದು ಜವಾಬ್ದಾರಿ ಕೊಟ್ರೆ ಆ ಗೇಟ್ ಅನ್ನ ರಸ್ತೆಯಲ್ಲಿ ಹಾಕದೆ ಮೇಲ್ಭಾಗದಲ್ಲಿ ಹಾಕಿದ್ದಾರೆ. ಬೇಸ್ಮೆಂಟ್ ನಲ್ಲಿ ಗೇಟ್ ಹಾಕಲು ಸಾಧ್ಯವಿಲ್ಲ ಎಂದು ಮೇಲಿರೋ ಗೋಡೆಯ ಮೇಲೆ ಹಾಕಿದ್ರಿಂದ ಹಿಂದಿರುಗಿ ಬರುವವರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ ಎಂಬಂತೆ ಆ ಗೇಟ್ ಅಲ್ಲೇ ನಿಂತ್ಕೊಂಡಿದೆ. ಕಟ್ಟಡ ಕಾಮಗಾರಿ ನಡೆಯೋ ಸ್ಥಳದಲ್ಲಿ ಕಾಂಕ್ರೀಟ್ ಮಿಕ್ಸ್ ಮಾಡಲು ಬೇಕಾಗುವಷ್ಟು ಜಾಗವಿಲ್ಲದ ಕಾರಣ ಆ ಸ್ಥಳದಿಂದ ದೂರದಲ್ಲಿ ಸ್ವಲ್ಪ ಮೇಲ್ಭಾಗದ ಸ್ಥಳದಲ್ಲಿ ಕಾಂಕ್ರೀಟ್ ಮಿಕ್ಸ್ ಮಾಡಿ ಕಾಲುವೆಯಂತಹ ರಚನೆಯಲ್ಲಿ ಅದನ್ನ ಬಿಟ್ಟು ಕಾಂಕ್ರೀಟ್ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಏನ್ ತಲೆಗುರು! ಇಲ್ಲಿ ಮೆಟ್ಟಿಲುಗಳಿಗೂ ಗೇಟ್ ಹಾಕಬೇಕು ಅಂತ ಗೇಟ್ ಹಾಕಿ ಅದಕ್ಕೆ ಒಂದು ಲಾಕ್ ಸಹ ಹಾಕಿದ್ದಾರೆ. ಆದ್ರೆ ಸಮಸ್ಯೆ ಏನಂದ್ರೆ, ಲಾಕ್ ಮಾಡಿದ್ರು ಗೇಟ್ ಓಪನ್ ಆಗ್ತಾ ಇದೆ. ಈ ಕಟ್ಟಡವನ್ನ ಒಂದು ಗೋಡೆಯ ಮೇಲೆ ಕಟ್ಟಿದ್ದಾರೆ. ಇದಕ್ಕೆ ಮೆಟ್ಟಿಲುಗಳು ಎಲ್ಲಿದೆ, ಹೇಗೆ ಮೇಲಕ್ಕೆ ಹೋಗ್ತಾರೋ ಗೊತ್ತಾಗ್ತಾ ಇಲ್ಲ. ಆದ್ರೂ ಬಿಲ್ಡಿಂಗ್ ಘನ್ ತರ ನಿಂತಿದೆ. ಚಿಕ್ಕ ಜಾಗದಲ್ಲಿ ಮನೆ ಕಟ್ಟುವುದು ಸರಿ, ಆದ್ರೆ ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಟೋದನ್ನ ನೀವೆಂದಾದ್ರೂ ನೋಡಿದಿರಾ? ಆದ್ರೂ ಈ ಕ್ರಿಯೇಟಿವಿಟಿಯನ್ನ ನಾವು ಮೆಚ್ಚಲೇಬೇಕು ಗುರು. ಮನೆ ಸುತ್ತಲೂ ಜಾಗ ಬೇಕು ಎಂದು ಗ್ರೌಂಡ್ ಫ್ಲೋರ್ ಅನ್ನ ಚಿಕ್ಕದಾಗಿ ಕಟ್ಟಿ ಅದರ ಸಪೋರ್ಟ್ ಇಂದ ಮೇಲಿನ ಫ್ಲೋರ್ ಅನ್ನ ದೊಡ್ಡದಾಗಿ ಕಟ್ಟಿದ್ದಾರೆ. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಮೆಟ್ಟಿಲುಗಳಿಗೆ ಜಾಗ ಇದೆಯಾ ಎಂದು ಗೊತ್ತಾಗ್ತಾ ಇಲ್ಲ. ಇದನ್ನ ಬೇರೆ ಉದ್ದೇಶಕ್ಕೆ ಹೇಗೆ ಬಳಸ್ತಾರೋ ಗೊತ್ತಿಲ್ಲ. ಇವತ್ತೋ ನಾಳೆ ಬೀಳುತ್ತೆ ಅನ್ನೋ ರೀತಿ ಇರೋ ಈ ಮನೆಯನ್ನ ಚೆನ್ನಾಗಿ ಎಳೆದು ಕಟ್ಟಿದ್ದಾರೆ. ಇದನ್ನ ಸರಿಪಡಿಸಲು ಹೀಗೆ ಕಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಆದ್ರೆ ಈಗ ಕಟ್ಟಿ ಒಳಗಡೆ ವಾಸಿಸೋದು ಯಮರಾಜನ ಡೈನಿಂಗ್ ಟೇಬಲ್ ಕೆಳಗೆ ಕೂತು ಊಟ ಮಾಡುವಷ್ಟೇ ಅಪಾಯಕಾರಿ. ಇಂತಹ ಬಿಲ್ಡಿಂಗ್ ಡಿಸೈನ್ ಮಾಡಿದವರಿಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಈ ಮೆಟ್ಟಿಲುಗಳಲ್ಲಿ ಮೇಲೆ ಏರುವಾಗ ಕೂತು ಏರುವುದು ಸಹ ಸುಲಭವಲ್ಲ, ಮಲಗಿಕೊಂಡೇ ಏರ್ಬೇಕು. ಅದೇ ಡಿಸೈನ್ ನಲ್ಲಿ ಕಟ್ಟಿದ ಇನ್ನೊಂದು ಬಿಲ್ಡಿಂಗ್ ಇದು. ಇದನ್ನ ಕಟ್ಟಿದ ಮೇಸ್ತ್ರಿನೇ ಕೆಳಗಡೆಯಿಂದ ಬಗ್ಗಿ ಬರ್ತಾ ಇದ್ದಾನೆ. ಈ ಮನೆಯಲ್ಲಿ ವಯಸ್ಸಾದವರು ಇದ್ರೆ ಅವರ ಸ್ಥಿತಿ ಹೇಗಿರುತ್ತೆ ಒಮ್ಮೆ ಆಲೋಚನೆ ಮಾಡಿ ನೋಡಿ. ಇಲ್ಲಿ ಏನಾಗಿದೆ ಅಂದ್ರೆ, ವಾಶ್ ಬೇಸಿನ್ಗೆ ಬದಲಾಗಿ ಡೋರ್ಗೆ ಅಡ್ಡವಾಗಿ ಕ್ಲಾಸೆಟ್ ಇಟ್ಟಿದ್ದಾರೆ. ಆದ್ರೆ ಒಳ್ಳೇದೇ ಆಯ್ತು, ಡೋರ್ ಅನ್ನ ಪೂರ್ತಿಯಾಗಿ ಓಪನ್ ಮಾಡಬಹುದು. ಆದ್ರೆ ಮುಚ್ಚಿ ಬಳಸಲು ಸಾಧ್ಯವಿಲ್ಲ. ಆದ್ರೆ ಈ ಮನೆ ಓನರ್ಗೆ ಪ್ರೈವೇಸಿ ಬೇಕಿಲ್ಲ, ಡೋರ್ ಓಪನ್ ಆಗೋದೇ ಮುಖ್ಯ ಎಂದು ಡೋರ್ ಅಲ್ಲಿ ರಂಧ್ರ ಮಾಡಿಬಿಟ್ಟಿದ್ದಾನೆ. ಈ ಡೋರ್ ನೋಡೋದಕ್ಕೆ ಸಾಮಾನ್ಯ ಡೋರ್ ರೀತಿನೇ ಕಾಣಿಸ್ತಿದೆ. ಆದ್ರೆ ಡೋರ್ ಓಪನ್ ಮಾಡಿದಾಗ್ಲೇ ಅದ್ರೊಳಗಿರೋ ಟ್ವಿಸ್ಟ್ ಗೊತ್ತಾಗುತ್ತೆ. ಈ ಬದಿಯಲ್ಲಿ ಲಾಕ್ ಹಾಕಿ ಆ ಬದಿಯಲ್ಲಿ ಓಪನ್ ಆಗುವಂತೆ ಡೋರ್ ಇಟ್ಟಿದ್ದಾರೆ. ಹೊಸದಾಗಿ ಕಟ್ಟೋ ಮನೆಯಲ್ಲಿ ಟಾಯ್ಲೆಟ್ ಸೀಟ್ ಹಾಕಿ ಅಂತ ಹೇಳಿದಕ್ಕೆ ಒಂದೇ ಟಾಯ್ಲೆಟ್ ಅಲ್ಲಿ 2 ಸೀಟ್ ಹಾಕಿ ಅದರಲ್ಲಿ ಒಂದನ್ನ ಡೋರ್ಗೆ ನೇರವಾಗಿ ಕೆಳಗಡೆ ಹಾಕಿ ಇಟ್ಟಿದ್ದಾರೆ. ಅದು ಪಕ್ಕದ ರೂಮ್ಗೋಸ್ಕರ ತಂದಿದ್ದು. ಎಕ್ಸ್ಟ್ರಾ ಇದೆ ಎಂದು ತಪ್ಪಾಗಿ ತಿಳಿದು ಸುಮ್ನೆ ಇದೆ ಎಲ್ಲಾದ್ರೂ ಹಾಕಿಬಿಡೋಣ ಎಂದು ಹಾಕಿದಾರೋ ಅಥವಾ ಓನರ್ ಹಣ ಕೊಟ್ಟಿಲ್ಲ ಎಂದು ಡೋರ್ ತೆಗೆದ ತಕ್ಷಣ ಬಿದ್ದು ಸಾಯ್ಲಿ ಅಂತ ಹಾಕಿದಾರೋ ಗೊತ್ತಿಲ್ಲ. ಈ ಕಟ್ಟಡವನ್ನ ಕೇವಲ 8 ಅಡಿ ಅಗಲದಲ್ಲಿ ಹಾಕಿ ಅದೇ ಸಮಯದಲ್ಲಿ ಬಹಳ ಉದ್ದವಾಗಿ ಜೇನುಗೂಡಿನಂತೆ ಕಟ್ಟಿ ಇಟ್ಟಿದ್ದಾರೆ. ಇತರೆ ದೇಶಗಳಲ್ಲಿ ಹೈ ವೋಲ್ಟೇಜ್ ವಿದ್ಯುತ್ ತಂತಿಗಳನ್ನು ಹೋಗಿಸುವ ಟವರ್ಗಳನ್ನು ನಿಲ್ಲಿಸಲು ಸಾಧ್ಯವಿಲ್ಲದ ಸ್ಥಳದಲ್ಲಿ ಹೆಲಿಕಾಪ್ಟರ್ ಬಳಸಿ ಆದ್ರೂ ನಿಲ್ಲಿಸ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಏನ್ ಮಾಡಿದ್ದಾರೆ ಅಂತ ನೋಡಿ. ಹೈ ವೋಲ್ಟೇಜ್ ವಿದ್ಯುತ್ ತಂತಿಗಳ ಬಗ್ಗೆ ಯಾವುದೇ ಭಯವಿಲ್ಲದೆ 2 ದೊಡ್ಡ ಕಟ್ಟಿಗೆಗಳಲ್ಲಿ ಸಿಕ್ಕಿಸಿ ಬಿಟ್ಟಿದ್ದಾರೆ. ಶಭಾಷ್!
ರಸ್ತೆ ಹಾಕೋ ಸ್ಥಳದಲ್ಲಿ ಸ್ಟೀಲ್ ಪಿಲ್ಲರ್ ಅಡ್ಡ ಬರುತ್ತೆ, ಆದ್ರೆ ಅದು ಅವರ ಡಿಪಾರ್ಟ್ಮೆಂಟ್ಗೆ ಸಂಬಂಧ ಇಲ್ಲ ಅಂತ ಅದನ್ನ ರಸ್ತೆ ಮಧ್ಯದಲ್ಲೇ ಬಿಟ್ಟು ಅದರ ಸುತ್ತಲೂ ರಸ್ತೆ ಹಾಕಿದ್ದಾರೆ. ಏನ್ ತಲೆಗುರು ನಿಮ್ದು? ಎಲ್ಲಾ ಕಡೆಗಳಲ್ಲೂ ತಪ್ಪುಗಳಾಗ್ತಾ ಇದಾವೆ, ಆದ್ರೆ ಮೆಟ್ಟಿಲು ಕಟ್ಟುವಾಗ ಯಾವುದಾದ್ರೂ ತಪ್ಪು ಬರೋದಿಲ್ವಾ ಅಂತ ಯೋಚಿಸಬಹುದು. ಆದ್ರೆ ಇಲ್ಲಿ ಒಂದು ಮೆಟ್ಟಿಲುಗಳ ಮೇಲೆ ಇನ್ನೊಂದು ಮೆಟ್ಟಿಲು ಕಟ್ಟಿ ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ ನೋಡಿ. ಇದನ್ನ ನೀವು ಎಲ್ಲೂ ನೋಡಿರೋದಿಲ್ಲ, ಯಾಕಂದ್ರೆ ಯಾವುದೇ ಏರಿಯಾದಲ್ಲೂ ಇಷ್ಟು ಕೆಟ್ಟ ತಪ್ಪು ಮಾಡಲು ಸಾಧ್ಯನೇ ಇಲ್ಲ. ಅಷ್ಟು ಭಯಾನಕವಾಗಿ ತಪ್ಪಾಗಿದೆ ಈ ಕೆಲಸದಲ್ಲಿ. ಇಲ್ಲಿ ಒಬ್ರು ಚಿಕ್ಕ ಗೋಡೆಯನ್ನ ಒಡೆಯಲು ಜೀವವನ್ನೇ ಕೊಟ್ಟು ಸುತ್ತಿಗೆಯಿಂದ ಹೊಡಿತಾ ಇದ್ದಾರೆ. ಆದ್ರೆ ಆತನ ಕೋವರ್ಕರ್ ಬಂದು ಕೈಯಿಂದ ತಟ್ಟಿದ್ದಕ್ಕೆ ಆ ಗೋಡೆ ಕುಸಿದು ಬೀಳುತ್ತೆ. ಇವರನ್ನ ಹಾಗೆ ಬಿಟ್ಟಿದ್ರೆ ದಿನವಿಡೀ ನಿಂತು ಹಾಗೇನೆ ಹೊಡಿತಾ ಇದ್ರು. ಈ ಬಿಲ್ಡಿಂಗ್ ಅನ್ನ ನೋಡಿ, ಇದರಲ್ಲಿ ಲೀನಿಂಗ್ ಟವರ್ ಆಫ್ ಪೀಸಾಗಿಂತ ಹೆಚ್ಚು ಆಶ್ಚರ್ಯಗಳಿವೆ ಎಂದು ತೋರ್ತಾ ಇದೆ. ಯಾಕಂದ್ರೆ ದೊಡ್ಡ ಕಾಲಂಗಳೆಲ್ಲ ಒಂದು ಬದಿಗೆ ಸರಿದಿವೆ, ಬೀಮ್ಗಳೆಲ್ಲ ಇನ್ನೊಂದು ಬದಿಗೆ ಸರಿದಿವೆ, ಆದ್ರೂ ಬಿಲ್ಡಿಂಗ್ ನಿಂತಿದೆ. ಅದು ನೇರವಾಗಿ ನಿಂತಿದೆಯಾ ಅಂತ ಸರಿಯಾಗಿ ತಿಳಿಯುತ್ತಿಲ್ಲ. ಅಷ್ಟು ಆಶ್ಚರ್ಯಗಳನ್ನ, ರಹಸ್ಯಗಳನ್ನ ಹೊಂದಿರುವ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ ಇವರು. ಖರ್ಚು ಕಡಿಮೆ ಮಾಡಿ ಮೆಟ್ಟಿಲುಗಳನ್ನು ಮಾಡಿಕೊಡಿ ಅಂತ ಕೇಳಿದ್ರೆ ಮೆಟ್ಟಿಲುಗಳು ಕಡಿಮೆ ಇರುವಂತೆ ಮಾಡಿಕೊಟ್ಟಿದ್ದಾರೆ. 1 ಇಂಚು ಸಹ ದಪ್ಪ ಇಲ್ಲದ ಈ ಮೆಟ್ಟಿಲುಗಳು 50 kg ತೂಕದ ವ್ಯಕ್ತಿಯನ್ನ ತಡೆಯುತ್ತದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ವಾಶ್ ಬೇಷನ್ ಹಾಕಿ ಡೋರ್ ಹಾಕಿದಾರಾ ಅಥವಾ ಡೋರ್ ಹಾಕಿ ವಾಶ್ ಬೇಷನ್ ಹಾಕಿದಾರಾ ಎಂದು ಗೊತ್ತಾಗ್ತಾ ಇಲ್ಲ. ಆದ್ರೆ ಮನೆ ಓನರ್ಗೆ ಈ ಡೋರ್ ಅನ್ನ ಲಾಕ್ ಮಾಡಲು ಸಾಧ್ಯವಿಲ್ಲ ಎಂಬುದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ರಸ್ತೆ ಹಾಕಲು ಬಂದವರು ರಸ್ತೆ ಹಾಕುವಾಗ ಒಬ್ಬ ವ್ಯಕ್ತಿ ನಿದ್ರೆ ಮಾಡ್ತಾ ಇದ್ದಾನೆ. ಅವರು ಸಹ ವ್ಯಕ್ತಿಯನ್ನ ಹಾಗೆ ಬಿಟ್ಟು ಆತನ ಸುತ್ತಲೂ ರಸ್ತೆ ಹಾಕಿದ್ದಾರೆ. ಡಿಸ್ಟರ್ಬ್ ಮಾಡೋದು ಯಾಕಂತ. ಸಹಾಯ ಮಾಡಲು ಯಾರು ಇಲ್ಲದೆ ಒಂದು ಪ್ರಾಜೆಕ್ಟ್ ಅಲ್ಲಿ ಒಬ್ಬನೇ ಕಮಿಟ್ ಆಗಿರುವ ಈತನು ತನಗೆ ತಾನೇ ಹೇಗೆ ಸಹಾಯ ಮಾಡ್ಕೊಳ್ತಾ ಇದ್ದಾನೆ ನೋಡಿ. ಕೆಲಸ ಸ್ವಲ್ಪ ನಿಧಾನವಾಗಿ ನಡೆದ್ರೂ ಪರವಾಗಿಲ್ಲ, ಆದ್ರೆ ಕಟ್ಟಡ ಮಾಲೀಕರಿಗೆ ಹಣ ಉಳಿಯೋದಂತೂ ಖಚಿತ. ಮನೆಗೆ AC ಹಾಕಿ ಅಂತ ಹೇಳಿದ್ರೆ ಇವರು ಏನ್ ಮಾಡಿದ್ದಾರೆ ನೋಡಿ, ನೇರವಾಗಿ ರಸ್ತೆಗೇನೆ AC ಹಾಕಿದ್ದಾರೆ. ಇನ್ನೊಂದು ಅದ್ಭುತ ಮೆಟ್ಟಿಲುಗಳ ಡಿಸೈನ್ ಅನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ಮೆಟ್ಟಿಲುಗಳಲ್ಲಿ ಗೊಂದಲವಾಗಿದೆ. ಮೇಲೆ ಏರ್ಲಿಕ್ಕೆ ಇಳಿಯುವುದಕ್ಕೆ ಒಂದು ದೊಡ್ಡ ಅಡ್ವೆಂಚರ್ ಆಗ್ತದೆ. ಇಲ್ಲಿ ಏನಾಗಿದೆ ಅಂದ್ರೆ ಒಡೆದು ಹೋದ ಹ್ಯಾಂಡ್ ಶವರ್ ಬದಲಾಗಿ ಮೈಕ್ ಅನ್ನ ಅಳವಡಿಸಿ ಇಟ್ಟಿದ್ದಾರೆ. ಇವನ್ ಯಾರೋ ದೊಡ್ಡ ಬಾತ್ರೂಮ್ ಸಿಂಗರೇ ಆಗಿರ್ಬೇಕು. ಇವರ ಮನೆಯಲ್ಲಿ ಬಳಸುತ್ತಿದ್ದ ಶವರ್ ಹೆಡ್ ಹೊಡೆದು ಹೋಗಿದೆ. ಆದ್ರೆ ಹೊಸ ಶವರ್ ಹೆಡ್ ಖರೀದಿಸಲು ಇಷ್ಟವಿಲ್ಲದೆ ಹಳೆ ಸ್ಟವ್ ಬರ್ನರ್ ಅನ್ನ ವೆಲ್ಡಿಂಗ್ ಮಾಡಿ ಶವರ್ ತರ ಬಳಸ್ತಾ ಇದ್ದಾರೆ. ಇಂತಹ ಐಡಿಯಾಗಳು ಇವರಿಗೆ ಎಲ್ಲಿಂದ ಬರ್ತವೋ ಗೊತ್ತಿಲ್ಲ. ಸಾಮಾನ್ಯವಾಗಿ ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಆನ್ ಆಗ್ತದೆ, ಆದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಬೋರ್ಡ್ ಅನ್ನ ತಾಕಿದ್ರೆ ಸಾಕು ಲೈಟ್ ಆನ್ ಆಗ್ತದೆ. ಅದು ಸಹ ಸ್ವಿಚ್ ಬೋರ್ಡ್ ಅಲ್ಲ, ಪ್ಲಗ್ ಬೋರ್ಡ್. ಎರಡಕ್ಕೂ ಸಂಬಂಧನೇ ಇಲ್ಲದಿದ್ರು ಇಲ್ಲಿ ತಾಕಿದ್ರೆ ಸಾಕು ಲೈಟ್ ಆನ್ ಆಗ್ತಾ ಇದೆ. ರಾಯಲ್ ಫೀಲ್ ಅಲ್ಲಿ ಟಾಯ್ಲೆಟ್ ಕೇಳಿದಕ್ಕೆ ಅರಮನೆಯ ಡಿಸೈನ್ ನಲ್ಲಿ ಕ್ಲಾಸೆಟ್ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಮಲ ವಿಸರ್ಜನೆ ಮಾಡುವಾಗ ಗಾಂಭೀರ್ಯದಿಂದ ಕುಂತು ಮಾಡಬಹುದು. ಇಲ್ಲಿ ಒಬ್ಬರು ಗೋಡೆಯಲ್ಲಿ ಏನನ್ನೋ ಅಳವಡಿಸಲು ಡ್ರಿಲ್ಲಿಂಗ್ ಮಷಿನ್ ಮೂಲಕ ರಂಧ್ರ ಮಾಡ್ತಾ ಇದ್ದಾರೆ. ಆದ್ರೆ ಇದ್ದಕ್ಕಿದ್ದಂತೆ ಆ ರಂಧ್ರದಿಂದ ನೀರು ಬರತೊಡಗುತ್ತೆ. ಗೋಡೆ ಒಳಗಡೆ ಪೈಪ್ ಲೈನ್ ಇದೆ ಎಂದು ತಿಳಿಯದೆ ರಂಧ್ರ ಮಾಡಿ ಈಗ ಏನ್ ಮಾಡಬೇಕೋ ತಿಳಿಯದೆ ಸುಮ್ಮನೆ ನಿಂತ್ಕೊಂಡಿದ್ದಾನೆ. ಇಲ್ಲಿ ಇವರು ಕಾಂಕ್ರೀಟ್ ಫ್ಲೋರ್ ಆಗ್ತಾ ಇದ್ದಾರಾ ಅಥವಾ ಕಾಂಕ್ರೀಟ್ ಸುರಿದು ಅದರಲ್ಲಿ ಈಜಲು ಹೋಗ್ತಾ ಇದ್ದಾರೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.